ಮರ್ಯಾದೆಯಾಗಿ ನನ್ ಸೈಕಲ್ಗೆ 2,000 ಕೊಡಿ. ಎಷ್ಟೇ ಗಟ್ಟಿಯಾಗಿ ಚೀರಿದ್ರು ನಾ ರೊಕ್ಕ ಕೊಡಂಗಿಲ್ಲ. ಹಾಗಾದ್ರೆ ಬನ್ನಿ ಪೊಲೀಸ್ ಸ್ಟೇಷನ್ಗೆ. ಸೊಕ್ಕ ನಿನಗ. ಸೇಮ್ ಟು ಯು. ಏನಂದೆ? ಅಂದ್ರೆ ನೀವ್ ಹೇಳಿದ್ದೆ ನಾನು ಹೇಳ್ದೆ ಅಂತ ಅರ್ಥ. ನನ್ನ ಸೊಕ್ಕ ಇಳಿಸ್ತೀನಿ ಅಂತೀಯಾ? ಅದೇನೇ ಅಲ್ವಾ? ಇಲ್ಲಿ ಮುದ್ಕಿನ್ ನೋಡಿ, ಕಳ್ತನ ಮಾಡಿ ಎಲ್ಲ ಬಚ್ಚಿಟ್ಕೋತಿದ್ದಾಳೆ. ನಮ್ಮ ಅವನ ಕಳ್ಳಿ ಅಂತಿ? ನಾನೇನ್ ಪಟ್ಟ ಕೊಟ್ಟಿಲ್ಲ, ಅವ್ರೆ ಎಲ್ಲ ಐಟಮ್ಸ್ನು ಮೈಗೆ ಅಂಟಿಸ್ಕೋತಿದ್ದಾರೆ. ನೀವೇ ನೋಡಿ. ಕನಕ, ಹಸುವಾಗ್ತಾ ಇದೆ, ಊಟಕ್ ಬಾ. ಅಷ್ಟು ಮರ್ಯಾದೆ ಹೋಗೈತಿ. ನಿನಗ್ ಹಸ್ವಾರ ಹೆಂಗಾಕೈತಿ? ನಿನಗ ಕಳ್ತನ ಮಾಡ್ಬೇಡ ಅಂತ ಹೇಳಿಲ್ಲ, ಮಾಡಿ ಮರ್ಯಾದೆಯ ಕೇಳಿತಿ. ನಾನೇನೇ ಮಾಡ್ದೆ? ನಾನ್ ಬೇಕು ಅಂದ್ರು ಬೇಡ ಅಂದ್ರು ಕಣ್ಣಿಗೆ ಕಾಣೋ ವಸ್ತುಗಳನ್ನೆಲ್ಲ ಕದಿಬೇಕು ಅನ್ಸುತ್ತೆ. ಡಾಕ್ಟ್ರು ಕೂಡ ಈ ರೋಗಕ್ಕೇನು ಮಾಡಕ್ಕಾಗಲ್ಲ ಅಂತ ಅಂದಿಲ್ವಾ? ಎಲ್ಲ ನನ್ ಕರ್ಮ ಐತಿ. ಹೋಗ್ಲಿ ಬಿಡು, ಊಟ ಮಾಡೋಣ ಬಾ, ಹಸುವಾಗ್ತಾ ಇದೆ. ನೀ ಹೋಗ್ತೀನ, ನನಗ್ ಬೇಡ. ರಾತ್ರಿ ಊಟ ಮಾಡದೇ ಇದ್ರೆ ಅರ್ಧ ರಾತ್ರಿಲಿ ಎಚ್ಚರ ಆಗ್ಬಿಡುತ್ತೆ ಕಣೆ. ಬಾರವಾ. ಜೀವನದಾಗ ನಾನು ಮಾಡಬಾರ್ದು ಅನ್ಕೊಂಡು 2 ಕೆಲ್ಸನ ಆ ಸೊಕ್ಕಿನ ಹುಡುಗಿ ನನ್ನ ಕೈಯಾಗ ಮಾಡ್ಸಿದ್ಲು. ಮೊದಲನೇದ, ನಾನು ನನ್ನ ರೊಕ್ಕನ ಬಡ್ಡಿಗಲ್ದ ಸುಮ್ ಕೊಟ್ಟಿದ್ದು. 2ನೇದ, ನನ್ನ ಮರ್ಯಾದೆ ಹೋಗಿ ತಲೆ ತಗ್ಸಿದ್ದ. ಈ 2 ಅಕ್ಕಿನಿಂದನ ಆಗಿದ್ದ. ಅಕ್ಕಿ ಮಾಡಿದ ಕೆಲ್ಸನ ನಾ ಜೀವನ ಪೂರ್ತಿ ಮರೆಯಂಗಿಲ್ಲ. ನೆನಪಿಟ್ಕೋಬೇಕಂದ್ರ ಉಪವಾಸ ಇದ್ದು ನನ್ನ ಹೊಟ್ಟೆ ಉರಿಬೇಕ. ನೆನಪಿಟ್ಕೋತೀನ ಅಕ್ಕಿನ. ಇವತ್ತಲ್ಲ ನಾಡಿ ನನ್ನ ಕೈಯಾಗ ಸಿಕ್ಕಾಕೋತಾಳ. ಪಲ್ಲವಿ, ಸ್ವಲ್ಪ ಕಾಫಿ ಮಾಡ್ಕೊಂಡ್ ಬಾ, ನಿಂಗ್ ಪುಣ್ಯ ಬರುತ್ತೆ. ಕಾಫಿ ಇಲ್ಲ, ಏನು ಇಲ್ಲ. ನೀನ್ ಹಾಗೆ ಸೀನ್ತಾ ಕೂತಿರು. ಹೇಳಿದ ಮಾತನ್ನ ಸ್ವಲ್ಪನಾದ್ರೂ ಕೇಳ್ತೀಯ ನೀನು? ದೇಹ ಪೂರ್ತಿ ಶುಗರ್ ಫ್ಯಾಕ್ಟ್ರಿ ಇಟ್ಕೊಂಡು ಜಿಲೇಬಿ ತಿನ್ಬೇಕಂತೆ, ಮೂಗ್ ಪೂರ್ತಿ ಸೈನಸ್ ಇಟ್ಕೊಂಡು ಐಸ್ ಕ್ರೀಮ್ ತಿನ್ಬೇಕಂತೆ. ಆ ಬಾಯಿನ ಸ್ವಲ್ಪನಾದ್ರೂ ಕಟ್ಕೋತೀಯ ನೀನು? ಸೀನು, ಚೆನ್ನಾಗ್ ಸೀನು. ನಾನಂತೂ 1 ಹನಿ ಕಾಫಿನೂ ಕೊಡಲ್ಲ. ನನ್ನ ಈ ವಯಸ್ಸಲ್ಲಿ ಅಳ್ಸಿದ್ರೆ ಪಾಪ ಸುತ್ಕೊಳತ್ತೆ ಕಣೆ. ಪರವಾಗಿಲ್ಲ, ಬರ್ಲಿ ಬಿಡು. ಎಷ್ಟು ಪಾಪ ಬರುತ್ತೋ ಬರ್ಲಿ ಬಿಡು. ಏ ಗೀತಾ, ತಗೋ ಕಾಫಿ. ಗಂಡ್ಮಕ್ಳನ್ ಹೆರ್ದೆ ನೀನ್ ಒಬ್ಬಳನ್ನೇ ಹೆತ್ತೆ ನೋಡು, ಅದು ನನ್ ಕರ್ಮ. ಅದೇ ನನಗ್ ಗಂಡ್ಮಕ್ಳಿದ್ದಿದ್ರೆ ಈ ಸ್ಥಿತಿ ಬರ್ತಿತ್ತಾ? ಏ ಹಳೆ ಮುದ್ಕಿ, ಏನ್ ಮಾತಾಡ್ತಿದ್ಯಾ? ನಿನಗಿಲ್ಲೇನ್ ಕಮ್ಮಿ ಆಗಿದೆ? ನಮ್ಮಪ್ಪ ನಿನಗೆ ಅಳಿಯ ಆದ್ರೂ ಎಷ್ಟ್ ಚೆನ್ನಾಗ್ ನೋಡ್ಕೊತಿದ್ದಾರೆ. ಅತ್ತೆ ತರ ನೋಡ್ಕೊಂಡಿದಾರ, ದೇವ್ರ ತರ ನೋಡ್ಕೊಂಡಿದ್ದಾರೆ. ಅದೇನೋ ನಿಜ ಬಿಡು. ನನ್ನ ಅಳಿಯ ದೇವರು. ನನ್ನ ಅಳಿಯ ಒಳ್ಳೆಯವನಾಗಿರೋದಿಕ್ಕೆ ನಾನಿಷ್ಟ ಆರಾಮಾಗಿ ಬದುಕ್ತಾ ಇದ್ದೀನಿ. ನಾಳೆ ನಿನ್ಗೂ ನಿಮ್ಮ ಅಕ್ಕನ್ಗೂ ಮದ್ವೆ ಆದ್ಮೇಲೆ ನಿಮ್ಮ ಅಪ್ಪ ಅಮ್ಮನ್ ನೋಡ್ಕೊಳಕ್ಕೆ ಯಾರಿರ್ತಾರೆ? ನೋಡು, ಏನ್ ಮಾತಾಡ್ತಿದ್ಯಾ ನೀನು? ಹುಚ್ಚುಚ್ಚಾಗೆಲ್ಲ ಮಾತಾಡ್ಬೇಡ ಹೀಗೆ. ನಮ್ಮನ್ ಯಾರು ನೋಡ್ಕೋಬೇಕಾಗಿಲ್ಲ. ಇವ್ರ ಗಂಡಂದ್ರು ಇವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಎಲ್ರು ಅಪ್ಪನ್ ತರನೇ ಒಳ್ಳೆ ಮನ್ಸಿರೋರು ಇರ್ತಾರೆ ಅಂತ ಅನ್ಕೋಬೇಡಿ. ಅದಕ್ಕೆ ಹೇಳ್ತಾ ಇದ್ದೀನಿ, ನನ್ಗೆ ಮದ್ವೆ ಬೇಡ. ಗೀತಂಗ್ ಮೊದ್ಲು ಮದ್ವೆ ಮಾಡಿ. ದೊಡ್ಡೋಳು ಅಂತ ನೀನಿರುವಾಗ ನಾನ್ ಯಾಕೆ ಮಾಡ್ಕೊಳ್ಳಿ? ಸುಮ್ನೆ ದೊಡ್ಡೋಳು ಅನ್ಬೇಡ. ನಾನೆಷ್ಟ್ ಮಹಾ ದೊಡ್ಡೋಳು? ನಿನಗಿಂತ 1 ವರ್ಷ ದೊಡ್ಡೋಳು. ನೀನೇ ಮೊದ್ಲು ಮದ್ವೆ ಮಾಡ್ಕೋ. ಮತ್ ನೀನ್ ಯಾವಾಗ ಮಾಡ್ಕೋತೀಯ? ನನ್ ವಯಸ್ಸಿಗೆ ಬಂದ್ಮೇಲ? ಯಾಕ ಗಲಾಟೆ ಮಾಡ್ತಾ ಇದ್ದೀರಾ? ಇಬ್ರಿಗೂ ಮಾಡೋಣ. ಈ ವರ್ಷ ಪೂರ್ವಿ ಮದ್ವೆ, ಆಮೇಲೆ ಗೀತನ್ ಮದ್ವೆ ಮಾಡಿ ಮುಗ್ಸೋಣ. ಪೂರ್ವಿಗ್ ಬಂದಿದ್ ಸಂಬಂಧ ಯಾವ್ದು ಸೆಟ್ ಆಗಿಲ್ಲ. ಅವಳ ಅತ್ತೆ ಮನೆಗೆ ಆ ಭಗವಂತ ಯಾವಾಗ ದಾರಿ ತೋರಿಸ್ತಾನೋ ಏನು. ನೋಡಿ, ಮದ್ವೆಗೆ ರಂಗೋಲಿ ಹಾಕೋ ಮನೆ ಇದೆನಾ? ಇದೇ ಮನೆ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಪೂರ್ವಿ, ಕುಡಿಯೋದಕ್ ನೀರ್ ತಗೊಂಬಾ. ಹಾಗೆ ಕಾಫಿಗೆ ಹಾಲ್ ಬಿಸಿಗಿಡು.
ಕಾಫಿ ಎಲ್ಲ ಏನ್ ಬೇಡ ರೀ. ನೀವು ತುಮಕೂರವ್ರಾ? ಹೌದು ರೀ. ನಾವು ತುಮಕೂರವ್ರೆ. ನಮ್ ಪೂರ್ವಿಕರ ಮನೆ ಅಲ್ಲೇ ಇದೆ. ಜೀವನ ನಡ್ಸಕ್ಕೆ ಅಂತ ಈ ಊರಿಗೆ ಬಂದಿದೀವಿ. ಹೌದಾ? ಆ, ನೀವು ನಮ್ಮೂರವ್ರೆ ಅಂತ ಗೊತ್ತಾಗಿ ಹುಡುಕೊಂಡ್ ಬಂದ್ವಿ. ನಮ್ಮ ಅಕ್ಕನ್ ಮಗಳು ಮದ್ವೆ. ಮದ್ವೆಲಿ ರಂಗೋಲಿ ಮತ್ತೆ ಗೋರಂಟಿ ಹಾಕೋದಿಕ್ಕೆ ನಿಮ್ಮನ್ ವಿಚಾರಿಸ್ಕೊಂಡ್ ಹೋಗಕ್ ಬಂದ್ವಿ. ತುಂಬಾ ಗ್ರ್ಯಾಂಡ್ ಆಗಿ ಮಾಡೋಣ. ಎಷ್ಟು ಚಾರ್ಜ್ ಮಾಡ್ತೀರಾ ನೀವು? ರಂಗೋಲಿ ಎಷ್ಟು ಹಾಕ್ಬೇಕು, ಮೆಹಂದಿ ಎಷ್ಟ್ ಜನಕ್ಕೆ ಹಾಕ್ಬೇಕು ಅದನ್ನ ನೋಡಿ ಚಾರ್ಜ್ ಮಾಡ್ತೀವಿ. ರಂಗೋಲಿನ ಚೆನ್ನಾಗ್ ಹಾಕ್ಬೇಕು, ದೊಡ್ಡ ಜಾಗ ಅದು. ಹಾಗೆ ಬಂದಿರೋ ಕುಟುಂಬದವ್ರಿಗೆಲ್ಲ ಕೇಳ್ದವ್ರಿಗೆಲ್ಲ ಗೋರಂಟಿ ಹಾಕ್ಬೇಕು. ಹಾಗಾದ್ರೆ ಒಬ್ರು ಮಾಡಕ್ ಆಗಲ್ಲ. ನಾನು ನನ್ ಮಕ್ಳು ಬಂದು ಎಲ್ಲ ಮಾಡ್ಕೊಡ್ತೀವಿ. ಮೆಟೀರಿಯಲ್ ನೀವೇ ತರಿಸ್ಕೊಡಿ. ಈಗ ಸ್ವಲ್ಪ ಅಡ್ವಾನ್ಸ್ ಕೊಡಿ. ಆದ್ಮೇಲೆ ಕೆಲ್ಸ ನೋಡಿ ಕೊನೆಗೆ ಫೈನಲ್ ಪೇಮೆಂಟ್ ಮಾತಾಡೋಣ. ತಗೊಳ್ಳಿ, ಈ 2,000 ರೂಪಾಯಿ ಅಡ್ವಾನ್ಸ್ ಇಟ್ಕೊಳ್ಳಿ. ಸಂತೋಷ. ತಗೋ. ನಿಮ್ ಹೆಸರಲ್ಲೇ ಅಡ್ವಾನ್ಸ್ ಬರ್ಕೋತೀನಿ. ನಿಮ್ ಹೆಸರು ಹೇಳಿ. ಧನಲಕ್ಷ್ಮಿ. ಸರಿ. ಯಾವಾಗ ಮದ್ವೆ? ಈ ತಿಂಗಳು 10ನೇ ತಾರೀಕು. 2 ದಿನ ಇರೋದು. ಸರಿ, ಮದ್ವೆ ನಡೆಯೋ ಜಾಗದ ಅಡ್ರೆಸ್ ಹೇಳಿ. ಚೌಟ್ರಿಲ ಮನೇಲಾ? ಮಂಟಪದಲ್ಲಿ. ಶ್ರೀನಿವಾಸ ಕಲ್ಯಾಣ ಮಂಟಪ, ರಾಮನಗರ ಟೌನ್. ರಾಮನಗರ ಟೌನ್ ಅಂದ್ರೆ ಅಂದ್ರೆ ಮದುವೆ ಈ ಊರಲ್ಲಲ್ವಾ? ಇಲ್ಲ ಸರ್, ತುಂಬಾ ಏನ್ ದೂರ ಇಲ್ವಲ್ಲ, 40 ಕಿಲೋಮೀಟರ್ ಅಷ್ಟೇ. ಹಾಗಲ್ಲ, ಹೆಣ್ಣು ಮಕ್ಕಳನ್ನ 2 ದಿನ ಬೇರೆ ಊರು ಕಳಿಸೋದು ಅಂದ್ರೆ ನಮಗ್ ಕಷ್ಟ ಆಗತ್ತೆ. ಅಪ್ಪ ಅಮ್ಮ ಇದಾರಲ್ಲ ನಮ್ ಜೊತೆ, ಏನೂ ಆಗಲ್ಲ, ನಾವ್ ಹುಷಾರಾಗಿರ್ತೀವಿ. ಅದು ಹಾಗಲ್ಲಮ್ಮ. ಅಣ್ಣ, ನಮ್ ಸ್ವಂತ ಮನೆಯವ್ರ ತರ ನೋಡ್ಕೋತೀವಿ. ನೀವೇನು ಭಯ ಪಟ್ಕೋಬೇಡಿ. ಕಾರಲ್ಲಿ ಕರ್ಕೊಂಡು ಹೋಗಿ ಕಾರಲ್ಲಿ ಕರ್ಕೊಂಡ್ ಬಂದು ಬಿಡ್ತೀವಿ. ಏನ್ರಿ, ಅಡ್ವಾನ್ಸ್ ಬೇರೆ ತಗೊಂಡಿದೀವಿ. ಮದ್ವೆ ಕೆಲ್ಸ ಆಗಲ್ಲ ಅನ್ನೋದು ಹೇಗೆ? ಸರಿನಮ್ಮ, ನಿಮ್ಮಿಷ್ಟ. ನಾವು ಬರ್ತೀವಿ ಬಿಡಿ. ಸರಿ, ನಾವ್ ಹೋಗ್ ಬರ್ತೀವಿ. ಹೋಗ್ ಬರ್ತೀವಿ. ಏನ್ರಿ, ನಮ್ಮೂರವ್ರ ಮದ್ವೆ. ಹೋದ್ರೆ 4 ಜನ ನಮ್ಮ ಮಕ್ಕಳನ್ನು ನೋಡ್ತಾರೆ. ಒಳ್ಳೆ ಸಂಬಂಧ ಏನಾದ್ರೂ ಸಿಕ್ಕಿದ್ರೆ ಏನ್ ಹೇಳ್ತೀರಾ ನೀವು? ನೋಡೋಣ. ನೀವು ಊರಲ್ಲಿ ನಡೆಯೋ ಎಲ್ಲರ ಮದುವೆಗೂ ರಂಗೋಲಿ ಹಾಕ್ತೀರಾ, ಗೋರಂಟಿ ಹಾಕಿ ಅಲಂಕಾರ ಮಾಡ್ತೀರಾ. ಆದ್ರೆ ನಮ್ಮ ಮಕ್ಕಳು ಮದುವೆಗೆ ಯಾವತ್ತು ಗೋರಂಟಿ ಹಾಕ್ಸ್ತೀವೋ, ಮನೆ ಮುಂದೆ ಯಾವತ್ತು ರಂಗೋಲಿ ಹಾಕ್ತೀವೋ, ಆ ಟೈಮ್ ಇನ್ನೇನ್ ದೂರ ಇಲ್ಲ ರೀ. ಖಂಡಿತ ಆಗತ್ತೆ. ನೀವು ಸಂತೋಷವಾಗಿರಿ. ಗುರುವಾರ ಸಂಜೆನ ಹೊರಟಿದ್ದೆ ಅಲೆಯೋಕೆ, ಎದುರಾದಳು ಚೂಡಿದಾರ ತೊಟ್ಟ ಮರಿ ಜಿಂಕೆ. ಬಿದ್ದೆ 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 ಖಾಲಿ ಹಾಟು ಸೇಲಾಗೋಯ್ತು, ನಾನು ಲವಲ್ ಬಿದ್ದೆ. ಪಲ್ಟ ಅದೆ, ಹೆಂಗೋ ಇದ್ದೆ ಹೆಂಗೋದೆ. ಹುಡುಗಿ ಎಲ್ಲಿದ್ದಾಳೆ ಯಾರು ಅಂತಾನೆ ಗೊತ್ತಿಲ್ಲ, ಅನ್ಯವಾಗ ಹುಚ್ಚ ಆಗೋಗ್ತೇ ನೋಡು. ಆ ಹುಡುಗಿ ಯಾರು ಅಂತ ನನಗೆ ಗೊತ್ತು. ಗೊತ್ತಾ? ಅದ್ ಹೇಗ್ ಗೊತ್ತು ನಿನಗೆ? ಆ ಹುಡುಗಿನ ಇವತ್ತು ಕೂಡ ನೋಡ್ದೆ. ನೋಡ್ದ? ಹೆಸರೇನು ಅಂತ ಗೊತ್ತಾಯ್ತಾ? ಹೆಸರು ಗೊತ್ತಿಲ್ಲ, ಆದ್ರೆ ಅಡ್ರೆಸ್ ಏನಂತ ತಿಳ್ಕೊಂಡೆ. ಹೆಸರು ಹೇಳ್ದೆ ಅಡ್ರೆಸ್ ಹೇಗೋ ಹೇಳಿದ್ಲು? ಅವಳು ಹೇಳಲಿಲ್ಲ, ನಾನೇ ಫಾಲೋ ಮಾಡಿ ತಿಳ್ಕೊಂಡೆ. ಹಾಗ? ಅಷ್ಟೇ ಅಲ್ಲ ಕಣೋ, ನಿನಗೊಂದು ವಿಷಯ ಹೇಳಿದ್ರೆ ಖುಷಿ ಆಗ್ಬಿಡ್ತೀಯ. ಅಷ್ಟು ಖುಷಿ ಪಡೋಂತ ವಿಷಯ ಯಾವುದು? ಮೊನ್ನೆ ನಾವು ಹುಡುಗಿ ನೋಡಕ್ ಹೋದಾಗ ನನ್ ಬದಲು ನಿನ್ನ ಮದ್ವೆ ಗಂಡು ಅಂತ ಹೇಳಿದ್ನಲ್ಲ, ಆ ಹುಡುಗಿ ನಿಂಗೆ ತುಂಬಾ ಇಷ್ಟ ಆದ್ಲು ಅಂತ ಫೀಲ್ ಮಾಡ್ಕೊಂಡಿಯಲ್ಲ? ಹೌದೌದು, ಆಗಾಗ ನೆನಪಾಗ್ತಾನೆ ಇರ್ತಾಳೆ. ಇವಾಗ ಆ ಹುಡುಗಿನ ಲವ್ ಮಾಡೋ ಚಾನ್ಸ್ ನಿಂಗೆ ಸಿಕ್ಕಿದೆ. ನಾನ್ ಲವ್ ಮಾಡೋ ಚಾನ್ಸ್ ಬಂದಿದ್ಯಾ? ಹೌದು ಕಣೋ, ನಾನ್ ಲವ್ ಮಾಡ್ತಿರೋ ಹುಡುಗಿ, ನೀನ್ ಲವ್ ಮಾಡ್ತಿರೋ ಹುಡುಗಿ, ಇಬ್ರು ಒಂದೇ ಮನೇಲಿ ಇರ್ತಾರೆ. ಅಕ್ಕ ತಂಗಿರೋರು ಇಬ್ರು. ಹೌದಾ? ಹೌದು ಕಣೋ. ಹಾಗಾದ್ರೆ ಅಕ್ಕ ತಂಗಿರು ನಮಗ್ ಸೆಟ್ ಆಗ್ತಾರಾ? ಆಗ್ಲೇ ಬೇಕಲ್ಲ. ನಾವ ಮನೆಗೆ ಹೋಗೋದಕ್ಕೆ ಒಂದ್ ಐಡಿಯಾ ಮಾಡಿಟ್ಟಿದೀನಿ. ಏನ್ ಐಡಿಯಾನೋ? ಅವ್ರಪ್ಪ ಟಿವಿ ರಿಪೇರ್ ಮಾಡೋರು. ನಾವೊಂದು ಟಿವಿ ತಗೊಂಡು ರಿಪೇರ್ ಮಾಡ್ಸಕ್ ಹೋಗೋ ತರ ಅವ್ರ ಮನೆಗೆ ಹೋಗೋಣ. ಅರ್ಜೆಂಟ್ ಒಂದು ಟಿವಿ ಸೆಟ್ ಮಾಡೋ. ಟಿವಿ ತಾನೇನೋ? ಮನೇಲಿ ಹಳೆ ಟಿವಿ ತುಂಬಾ ಇದೆ, ಯಾವ್ದೋ ಒಂದ್ ತಗೊಂಡೋದ್ರೆ ಆಯ್ತು ಬಾ. ಆ ಹುಡುಗಿ ಏನ್ ಮಾಡ್ತಿದ್ದಾಳೋ ಏನೋ. ಓಯ್ ತಿರುಪತಿ, ಯಾಕೋ ಇಷ್ಟು ಲೇಟ್ ಆಗಿ ಬಂದಿದ್ಯಾ?
ಸ್ವಲ್ಪ ಕೆಲ್ಸ ಆಯ್ತು ಕಣ. ಏಯ್ ಎಲ್ಲ ಹೋಗ್ತಿದ್ಯಾ? ಬಾಯಿಲು ನಿಮಿಷ ಬಾರೋ. ಬಾರೋ ಇಲ್ಲಿ. ಬಾರಲ್ಲ. ಏನೋ ವಿಷಯ? ಸೈಲೆಂಟ್ ಆಗಿ ಜಾರ್ಕೋತಾ ಇದೆಯಾ? ಹಾಗೇನಿಲ್ಲ ಕಣ. ಲೋ ಹಲೋ ವಾಸನೆ ಬರ್ತಿದ್ಯಲ್ಲೋ. ಶುಶು ಕಿರ್ಚ್ಕೊಳ್ಬೇಡ್ರೋ, ಅದ್ ನಿಮ್ ಮತ್ಕೆಗೋಸ್ಕರ ತಂದೆ. ಅಮ್ಮ ಕೇಳಿಸ್ಕೊಂಡ್ರೆ ಅಷ್ಟೇ. ಮಲ್ಗೆ ಹೂವು ಗಮ್ಮಂತಿದೆ ಪಕ್ಕದಲ್ಲೇ. ಬಾಣ ಬಂದು ಚುಚ್ಚಿಕೊಂಡಿದೆ ನನ್ನ ಎದೆಗೆ. ಏಯ್ ಲತಾ, ಏನೇ ನನ್ನ ನೋಡಿದ್ರು ಹಾಗೆ ಹೋಗ್ತಾ ಇದ್ಯಾ? ಮದ್ವೆ ಆಗಿ 1 ವರ್ಷ ಆಗಕ್ ಬಂತು, ಅವಾಗಿಂದ ಹೀಗೆ ಅಲ್ವಾ ಇರೋದು? ಲತಾ, ನಿನ್ನೆವರೆಗೂ ಒಂದು ಲೆಕ್ಕ, ನಾಳೆಯಿಂದ ಹೊಸ ಲೆಕ್ಕ. ಏನ್ರಿ ಲೆಕ್ಕ ಲೆಕ್ಕ ಅನ್ಕೊಂಡು ಲುಕ್ ಕೊಡ್ತಾ ಇದೀರಾ? ಕೈ ಬಿಡ್ರಿ, ನಾನು ಅಡ್ಗೆ ಮನೆಗೆ ಹೋಗಿ ಕೆಲಸ ಮಾಡ್ಬೇಕು. ಯಾವಾಗ್ಲೂ ನೀನ್ ಅಡ್ಗೆ ಮಾಡ್ಕೊಂಡೇ ಇದ್ರೆ ನಾವು ಸಂಸಾರ ಮಾಡೋದು ಯಾವಾಗಮ್ಮ? ಅತ್ತೆ ಕೊಡ್ಬೇಕಾಗಿರೋ ಬಾಕಿ ಕೊಡೋವರೆಗೂ ನಮ್ ಬದುಕು ಇಷ್ಟೇ ತಾನೆ. ಇನ್ ಹಾಗೆ ಬದುಕಬಾರ್ದು ಅಂತ ಡಿಸೈಡ್ ಮಾಡಿದೀನಿ. ನಾವು ಕದ್ದು ಮದ್ವೆ ಆದ ಹಾಗೆ ಸೀಕ್ರೆಟ್ ಆಗಿ ಸಂಸಾರ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾಳೆ ಮಕ್ಳು ಮರಿ ಆಗೋದ್ರೆ ನಮ್ಮಮ್ಮ ಏನು ಮಾಡಲ್ಲ. ಇರು, ನಿನ್ಗೋಸ್ಕರ ಮಲ್ಲಿಗೆ ಹೂವ ಅಲ್ವಾನು ತಗೊಂಡ್ಬಂದಿದ್ದೀನಿ. ಅಯ್ಯೋ ನಾಚಿಕೆ. ನಿಲ್ಸಮ್ಮ ನಿಲ್ಸಮ್ಮ. ನಿಲ್ಸೆ. ಏಯ್ ಈಗ ಯಾಕೆ ಶಿಳ್ಳೆ ಹೊಡಿತಾ ಇದ್ಯಾ? ಇದು ರೊಮ್ಯಾಂಟಿಕ್ ಸಿಟಿ. ಸಾಯಿಸ್ಬಿಟ್ಟೆ ನನ್ನ. ಏನಪ್ಪ ಮುಚ್ಚಡಕತಿ? ಏನಪ್ಪ ಕಳ್ತನದಿಂದ ಮದುವೆ ಆದಿ ಕದ್ದು ಸಂಸಾರ ಮಾಡ್ಬೇಕು ಅನ್ಕೊಂಡಿದ್ಯೇನ? ನಾನಂದ್ರ ಲೆಕ್ಕನೇ ಇಲ್ಲಲ್ಲ ನಿನ್ಗ. ಏ ಲತಾ, ಅತ್ತೆ ನಿಮ್ಮ ಸೋದರತ್ತಿ ಬಾಕಿ ರೊಕ್ಕ ಕೊಡೋ ಮಟ ನಿನ್ನ ಗಂಡನ್ನ ನೀ ಮುಟ್ಟಂಗಿಲ್ಲ ಅಂತ ನಿನ್ನ ಗಂಡನ್ ಮ್ಯಾಗ ಆಣಿ ಮಾಡ. ಆಣಿ ಮಾಡ. ಪೂರ್ವಿ, ಪೂರ್ವಿ, ನಿದ್ದೆ ಬರ್ತಿಲ್ವಾ? ನನ್ಗೂ ಬರ್ತಿಲ್ಲ. ಏನ್ ಯೋಚನೆ ಮಾಡ್ತಿದ್ಯಾ? ಅಮ್ಮ ಅಪ್ಪನ ಬಗ್ಗೆ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ನಿನಗೆ ಯಾವ ಸಂಬಂಧನೂ ಸೆಟ್ ಆಗ್ತಿಲ್ಲ ಅಂತ ತುಂಬಾ ಭಯ ಪಟ್ಕೊಂಡಿದ್ದಾರೆ. ಆದ್ರೂ ನಾನು ನಿನ್ಗೋಸ್ಕರ ಎಷ್ಟು ಬೇಡ್ಕೊಂಡಿದ್ದೀನಿ. ಅಪ್ಪ ಅಮ್ಮನ ನೋಡ್ತಿದ್ರೆ ತುಂಬಾ ಬೇಜಾರಾಗ್ತಿದ್ಯೆ. ಹೌದು ಗೀತಾ, ಅಪ್ಪ ಅಮ್ಮಂಗೋಸ್ಕರ ನೀನು ಬೇಗ ಮದ್ವೆ ಮಾಡ್ಕೋ. ಅವರಿಬ್ರು ಸ್ವಲ್ಪನಾದ್ರೂ ಖುಷಿಯಾಗಿರ್ತಾರೆ. ಏನ? ನಾನ್ ಮದ್ವೆ ಮಾಡ್ಕೋಬೇಕಾ? ದೊಡ್ಡೋಳಂತ ನೀನಿರುವಾಗ ನಾನ್ ಹೇಗ್ ಮದ್ವೆ ಆಗ್ಲಿ? ನಿನಗೇನಾದ್ರೂ ಹುಚ್ಚ? ದೊಡ್ಡೋಳಂತೆ ದೊಡ್ಡೋಳು, 1 ವರ್ಷ ಅಷ್ಟೇ. ನನಗೇನೋ ಡೌಟ್ ಬರ್ತಿದ್ಯೆ, ಅದೇನಂತ ಹೇಳು. ಏನ್ ಡೌಟು? ನೀನು ಯಾರನ್ನಾದ್ರೂ ಲವ್ ಮಾಡ್ತಿದ್ಯಾ? ಲವ್ವಾ? ಚಿಚಿ, ನಿನಗ್ಯಾಕೆ ಆ ಡೌಟ್ ಬಂತು? ಮದ್ವೆ ಆಗಲ್ಲ ಆಗಲ್ಲ ಅಂತ ಅಂತಿದ್ಯಾ, ಜೊತೆಗೆ ನನ್ನ ಬೇರೆ ಮದ್ವೆ ಆಗು ಅಂತಿದ್ಯಾ. ನಿನಗಾದ್ಮೇಲೆ ನಾನ್ ಮಾಡ್ಕೋತೀನಿ. ಅದಕ್ಕೆ ನನಗ್ ಡೌಟ್ ಬರ್ತಿರೋದು. ನೀನ್ ನಿನ್ ಲವ್ ಮ್ಯಾಟರ್ ಹೇಳೋದಿಕ್ಕೆ ಹೆದರ್ಕೊಂಡು ಮದ್ವೆ ಮಾಡ್ಕೊಳಕ್ ಒಪ್ಕೋತಿಲ್ವೇನೋ? ಏಯ್ ಹೋಗೆ, ಆತರ ಇಲ್ಲ. ಏಯ್ ಹೇಳೆ, ಯಾರ ಹುಡ್ಗ? ಅಯ್ಯೋ, ಆತರ ಏನೂ ಇಲ್ಲ. ಹೇಳೆ ನನ್ ಬಂಗಾರಿ. ಸತ್ಯವಾಗ್ಲು ಆತರ ಏನೂ ಇಲ್ಲ. ಆದ್ರೂ ನಿನ್ ಹತ್ರ ನಾನೇನಾದ್ರೂ ಮುಚ್ಚಿಟ್ಟಿದ್ದೀನಾ? ಇಂಥ ಮ್ಯಾಟರ್ಗಳನ್ನ ಮುಚ್ಚಿರ್ತೀಯ ಅಂತ ಡೌಟು. ಹೇಳೆ, ಆ ಹುಡ್ಗ ಯಾರು? ನಿಜವಾಗ್ಲು ಆತರ ಏನೂ ಇಲ್ಲ. ಸರಿ, ನಿಜ ಅಂತ ನಂಬ್ತೀನಿ. ಆದ್ರೆ
ಒಂದ್ ವಿಷಯ ನೆನ್ಪಲ್ಲಿಟ್ಕೋ, ನಿನ್ ಮದ್ವೆ ಸೆಟ್ ಆಗ್ಲಿಲ್ಲ ಅಂದ್ರೆ ಅಪ್ಪ ಅಮ್ಮ ತುಂಬಾ ನೋವು ಪಡ್ತಾರೆ. ಅದನ್ ಮನ್ಸಲ್ಲಿ ಇಟ್ಕೊಂಡು ನೆಕ್ಸ್ಟ್ ಸಂಬಂಧ ಆದ್ರೂ ಸೆಟ್ ಆಗ್ಬೇಕು ಅಂತ ಆ ದೇವ್ರನ್ನ ಬೇಡ್ಕೋ. ನಾನು ನಿನ್ ಮದ್ವೆ ಆಗ್ಲಿ ಅಂತ ಬೇಡ್ಕೋತೀನಿ. ಸಾಯಿಸ್ಬಿಡ್ತೀನಿ. ನಿನ್ ಮದ್ವೆ ನನ್ ಕೈಯಲ್ಲಿದೆ, ತಪ್ಪಿಸ್ಕೊಳಕ್ಕಾಗಲ್ಲ. ನೋಡೋಣ. ನೋಡು. ಲೋ ಬಾಲಾಜಿ, ರಾತ್ರಿ ಸೈಲೆಂಟ್ ಆಗಿ ಅಡ ಇಟ್ಟಿರೋ ಸ್ಕೂಟರು ಟಿವಿನ ಸ್ಟೋರ್ ರೂಮ್ ಹತ್ರ ತಂದು ಇಟ್ಬಿಟ್ಟಿದ್ಯಾ? ನೀನ್ ಸೂಪರ್ ಕಣೋ. ಆದ್ರೆ ಇವಾಗ ಒಂದ್ ಚಿಕ್ಕ ಪ್ರಾಬ್ಲಮ್ ಕಣೋ. ಪ್ರಾಬ್ಲಮ್ ಏನೋ ಸ್ವಾಮಿ? ಹೊಸ ಟೆನ್ಷನ್ ಎಲ್ಲ ಕೊಡ್ಬೇಡ. ಆ ಹುಡುಗಿ ಮನೆಗೆ ಹೋಗೋಣ ಅಂತ ಹೇಳಿದ್ಮೇಲೆ ಕನ್ಸ್ ಕಾಣ್ಕೊಂಡು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಕಣೋ. ನನ್ನ ಹೃದಯ ಹಂಗೆ ಡವಡವ ಅಂತ ಹೊಡ್ಕೋತಾ ಇದೆ. ಅಲ್ಲಿಗೆ ಹೋಗಿ ಅವಳನ್ನ ನೋಡೋವರೆಗೂ ನನಗಂತೂ ಸಮಾಧಾನ ಆಗಲ್ಲ. ನಾವ್ ಹಿಂಗೆ ಹೋದ್ರೆ ನಮ್ಮನ್ನ ಗುರ್ತು ಹಿಡಿದ್ ಬಿಡ್ತಾರೋ ಏನೋ ಕಣೋ. ಲೇ, ಆ ಹುಡುಗಿರು ನಮ್ಮನ್ನ ಗುರ್ತು ಹಿಡಿಲಿಲ್ಲ ಅಂದ್ರೆ ಹೋಗೇನ್ ಪ್ರಯೋಜನನೋ? ಲೋ, ಬುದ್ಧಿ ಇಲ್ದಿರೋ ದಡ್ಡ ನನ್ನ ಮಗನೇ. ನಾನ್ ಹೇಳಿದ್ದು ಆ ಹುಡುಗಿ ಗುರ್ತು ಹಿಡಿತಾರೆ ಅಂತ ಅಲ್ಲ ಕಣೋ. ಅವ್ರ ಮನೇಲಿ ಅವ್ರ ಅಪ್ಪ ಅಮ್ಮ ಕಂಡು ಹಿಡಿದು ಬಿಡ್ತಾರೇನೋ ಅಂತ. ಅವ್ರು ಹೇಗೋ ಗುರ್ತು ಹಿಡಿತಾರೆ? ನಾವು ಟಿವಿ ರಿಪೇರಿಗೆ ಹೋಗೋ ತರ ತುಂಬಾ ನ್ಯಾಚುರಲ್ ಆಗಿ ತಾನೇ ಹೋಗ್ತೀವಿ. ಲೋ, ಏನೋ ಆಯ್ತು ನಿನಗೆ? ಇನ್ನೂ ಅರ್ಥ ಆಗ್ಲಿಲ್ವಾ? ಮೊನ್ನೆ ಹುಡುಗಿ ನೋಡೋದಕ್ಕೆ ಹೋಗಿ ಅವ್ರ ಮನೇಲಿ ಲಾಡು ತಿನ್ಕೊಂಡ್ ಬಂದ್ವಲ್ಲ. ಓ ಹೌದಲ್ವಾ? ಆ ಮ್ಯಾಟ್ರೇ ಮರ್ತ ಹೋಗಿದ್ದೆ. ಆ ಹುಡುಗಿ ಮಾತ್ರ ಚೆನ್ನಾಗಿ ನೆನಪಿದಾಳೆ. ಇವಾಗ ನಮ್ ಮುಖನ ಅವ್ರ ಮನೆಯವರು ಗುರ್ತು ಹಿಡಿದಂಗೆ ಹೆಂಗ್ ಹೋಗೋದು? ಮಾರುವೇಷದಲ್ಲಿ ಹೋಗೋಣ. ಮಾರುವೇಷನಾ? ಹೌದು. ನೀನೊಂದು ಲುಂಗಿ, ಒಂದೊಳ್ಳೆ ಶರ್ಟ್, ದಪ್ಪದೊಂದ್ ಚೈನ್ ಹಾಕೊಂಡು ಒಂದ್ ದೊಡ್ಡ ಮೀಸೆ ಇಟ್ಕೊಂಡ್ಬಿಡು. ನಾನು ಒಂದ್ ಹಳೆ ಲುಂಗಿ, ಒಂದ್ ಬನಿಯನ್ ಹಾಕೊಂಡು ಕೆನ್ನೆ ಮೇಲೆ ಒಂದ್ ಮಚ್ಚೆ ಇಟ್ಕೋತೀನಿ. ದಪ್ಪ ಮೀಸೆ ಮಚ್ಚೆ ಇಟ್ಕೊಂಡ್ಬಿಟ್ರೆ ಅವ್ರ ಗುರ್ತು ಹಿಡಿಯಲ್ಲ ಅನ್ಕೊಂಡಿದ್ಯಾ? ಅಷ್ಟೇ ಅಲ್ವೇನೋ? ಹಳೆ ಸಿನಿಮಾಗಳಲ್ಲಿ ಹೀರೋಗಳು ಎಷ್ಟೋ ಗೆಟಪ್ಗಳು ಹಾಕೊಂಡು ವಿಲನ್ಗಳನ್ನ ಯಾಮರಿಸ್ತಿರ್ಲಿಲ್ವಾ? ಆ ಮಚ್ಚೆ ಮೀಸೆ ಮುಖದ ಮೇಲಿದ್ರೆ ವಿಲನ್ ಗುರ್ತು ಹಿಡಿಯಲ್ಲ ಅಂತ ಹೀಗೆ ಕ್ಯಾಮ್ರಾ ಮುಂದೆ ಹೋಗಿ ಮಚ್ಚೆನ ಕೈಯಲ್ಲಿ ಕಿತ್ಕೊಂಡು ವಿಲನ್ ಗುರ್ತು ಹಿಡ್ದಿಲ್ಲ ಅಂತ ಕಣ್ಣು ಹೊಡೆದು ಹೋಗ್ತಾನೆ. ಲೇ, ಅವಾಗ ಜನರು ದಡ್ರಿದ್ರು ಕಣೋ, ಇವಾಗ ಬುದ್ಧಿವಂತರು. ಅಷ್ಟಕ್ಕೂ ಅವ್ರ ನಮ್ಮನ್ನ ಗುರ್ತು ಹಿಡಿದೇ ಇರೋ ತರ ನಾವ್ ಅಲ್ಲಿಗೆ ಹೋಗ್ಬೇಕು. ಒಂದ್ ಕೆಲ್ಸ ಮಾಡೋಣ, ಅವ್ರ ಅಪ್ಪ ಅಮ್ಮನ್ ಕಣ್ ಮುಚ್ಕೊ ಅಂತ ಹೇಳಿದ್ರೆ ಆಯ್ತು. ಮೆಟ್ಟಲ್ ಹೊಡಿತಾರೆ, ಪರವಾಗಿಲ್ವಾ? ಐಡಿಯಾ. ಆ ಶಾರ್ಟ್ ಫಿಲಂ ತೆಗಿ ನಿರಂಜನ್ ಇದಾನಲ್ಲ, ಅವನು ಮೊನ್ನೆ ಸಿಂಗ್ ಗೆಟಪ್ ಹಾಕೊಂಡು ಯಾವ್ದೋ ಶಾರ್ಟ್ ಫಿಲಂ ಮಾಡಿದಾನಂತ. ಅದಕ್ಕೆ ನಾವು ಆ ಗೆಟಪ್ ಗಡ್ಡ ಮೀಸೆನ್ ತಗೋಣ. ನೀ ಸೂಪರ್ ಕಣೋ. ನಮ್ ಮುಖ ಖಂಡಿತ ಕಂಡಿಡಿಯಲ್ಲ. ನೀನ್ ಫೋನ್ ಮಾಡೋನ್ಗೆ. ಲೋ ನಿರಂಜನ, ಎಲ್ಲಿದ್ಯೋ? ಲಲ್ಲು ಸಿಂಗ್, ಜಿಲ್ಲು ಸಿಂಗ್. ಈ ಊರಲ್ಲಿ ಡೋರ್ ನಂಬರ್ ಹೊಡ್ಕೊಂಡು ಮನೆ ಸೇರೋಷ್ಟ್ರಲ್ಲಿ ಗಾಡಿ ಪೆಟ್ರೋಲ್ ಎಲ್ಲ ಖಾಲಿ ಆಗ್ಬಿಡುತ್ತೆ. ಅವ್ರ ಮನೆ ಎಲ್ಲಿದ್ಯೋ ಏನೋ. ಅಮ್ಮಯ್ಯ, ಇದೇ ಮನೆ. ಸರ್, ಪಲ್ಲವಿ ಮೇಡಮ್ ಮನೆ ಇದೆ ಅಲ್ವಾ? ಹೌದು ಬಮ್ಮ. ಪಲ್ಲವಿ, ಯಾರೋ ನೀನ್ ನೋಡ್ಬೇಕಂತೆ. ಬಂದೇರಿ. ಕೂತ್ಕೊಳ್ಳಮ್ಮ, ಬರ್ತಾರೆ. ಏನಮ್ಮ, ಮದ್ವೆನಾ? ರಂಗೋಲಿ ಮೆಹಂದಿ ವಿಚಾರ್ಸಕ್ ಬಂದ್ರ? ಇಲ್ಲ, ನನ್ನ ಹೆಸರು ಮಾಳವಿಕಾ. ಓ, ನೀವಾ? ಬನ್ನಿ ಬನ್ನಿ. ಏನ್ರಿ, ನಾನ್ ಹೇಳದ್ನಲ್ಲ ಮದ್ವೆ ಸಂಬಂಧ ನೋಡು ಆಫೀಸ್ ಇಟ್ಟಿದ್ದಾರೆ ಅಂತ. ಅವ್ರು ಇವ್ರೆ. ಬನ್ನಿ, ಒಳಗ್ ಕೂತ್ ಮಾತಾಡೋಣ. ನೀವು ಬನ್ರಿ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನಿಮ್ ಮಕ್ಳೇ ಅಲ್ವಾ? ಹಾಯ್. ಇವರಲ್ಲಿ ಗೀತಾ ಯಾರು, ಪೂರ್ವಿಕಾ ಯಾರು? ಕೂತ್ಕೊಳ್ಳಮ್ಮ. ನಾನು ಗೀತಾ, ಇವಳು ಪೂರ್ವಿಕಾ. ನಾವ್ ಹೇಗ್ ಗೊತ್ತು ನಿಮ್ಗೆ? ನಿನ್ನ ಇವ್ರ ಆಫೀಸ್ಗೆ ಹೋದಾಗ ನಾನೇ ಹೇಳ್ದೆ. ಆಫೀಸ್ ಅಂದ್ರೆ ಕನ್ಫ್ಯೂಸ್ ಆಗೋದ್ ಬೇಡ. ನಾನು ಮ್ಯಾಟ್ರಿಮೋನಿ ಆಫೀಸ್ ನಡೆಸ್ತಾ ಇದ್ದೀನಿ. ಪೂರ್ವಿಕಾ ಸಂಬಂಧದ ಬಗ್ಗೆ ಮಾತಾಡಕ್ಕೆ ನಿನ್ನೆ ಬಂದಿದ್ರು. ಒಂದ್ಸಲಿ ನಿಮ್ ಹತ್ರ ಮತ್ತೆ ನಿಮ್ ಅಪ್ಪನ ಜೊತೆ ಮಾತಾಡೋಕೆ ಅಂತ ನಾನು ಇವತ್ತಿಲ್ಲಿಗೆ ಬಂದಿದ್ದೀನಿ. ಹಾ, ಮಾತಾಡ್ತೀರಿ? 2 ನಿಮಿಷ ಕಾಫಿ ತಗೊಂಡ್ಬರ್ತೀನಿ. ಇವಾಗ ಅದೆಲ್ಲ ಏನು ಬೇಡ, ಕೂತ್ಕೊಳ್ಳಿ, ಮಾತಾಡೋಣ. ಇರಿ, ನಮ್ಮಮ್ಮನ್ ಕರ್ಕೊಂಡ್ ಬರ್ತೀನಿ. ಅಮ್ಮ, ಕೂತ್ಕೊಳ್ಳಿ. ಅಮ್ಮ, ಏನ್ ಮಾಡ್ತಿದ್ಯಮ್ಮ? 1 ನಿಮಿಷ ಬಾ ಇಲ್ಲಿ. ಅಯ್ಯೋ, ಏನೇ ಪಲ್ಲವಿ, ಯಾಕೆ ಹೋಗ್ತಾ ಇದ್ಯಾ? ನೀನ್ ಅಲ್ಲೆಲ್ಲೋ ಮೂಲೆಯಲ್ಲಿದೀಯಾ, ನಿನಗ್ ಕೇಳಿಸ್ಲಿ ಅಂತ ಜೋರಾಗಿ ಕೂಗ್ದೆ, ಕಿರ್ಚಾಡ್ಲಿಲ್ಲ.
ಇಲ್ಲೋಡು, ಮದ್ವೆ ಆಫೀಸಿಂದ ಇವ್ರು ಬಂದಿದ್ದಾರೆ. ನಮಸ್ಕಾರ. ನನ್ ಮೊಮ್ಮಕ್ಕಳಿಬ್ಬರಿಗೂ ಒಳ್ಳೆ ಸಂಬಂಧ ನೋಡಿ. ಖಂಡಿತ ಅಜ್ಜಿ. ಸರ್, ಹುಡುಗಿರ ಎಜುಕೇಶನ್ ಬಗ್ಗೆ ಪಲ್ಲವಿ ಮೇಡಮ್ ಹೇಳಿದ್ದಾರೆ. ನಿಮ್ ಅಳಿಯ ಹೇಗಿರ್ಬೇಕು, ಏನ್ ಕೆಲಸ ಮಾಡ್ತಿರ್ಬೇಕು ಅಂತ ಹೇಳಿ. ಕ್ಯಾಸ್ಟ್ ನೋಡ್ತೀರಾ ಅಥವಾ ಯಾವ ಕ್ಯಾಸ್ಟ್ ಆದ್ರೂ ಪರವಾಗಿಲ್ವಾ? ಸಾಧಾರಣವಾಗಿ ನಾವು ಈ ಜಾತಿ ಗೀತಿ ಎಲ್ಲ ನೋಡಲ್ಲ. ಇಲ್ಲಿವರೆಗೂ ನಮ್ಮ ಪೂರ್ಣಿಮಾಗೆ 10 ಸಂಬಂಧಗಳನ್ನ ನೋಡಿದ್ವಿ, ಆದ್ರೆ ಯಾವುದು ಸೆಟ್ ಆಗ್ಲಿಲ್ಲ. ಬಂದವರೆಲ್ಲ ದೊಡ್ಡ ಮಗಳನ್ನ ನೋಡಿ ಚಿಕ್ಕ ಮಗಳನ್ನ ಮದುವೆ ಮಾಡ್ಕೋತೀವಿ ಅಂತಾರೆ. ನಮ್ಗೆ ಅಂತ ಸಂಬಂಧಗಳೆಲ್ಲ ಬೇಡ, ಸಾಧಾರಣವಾದ ಸಂಬಂಧನೇ ಸಾಕು. ಆಗ್ಲಿ ಸರ್. ಅಕ್ಕ ತಂಗಿರಿಬ್ರಿಗೂ ಒಂದೇ ಸಲ ಸಂಬಂಧ ನೋಡ್ಬಿಟ್ರೆ ಒಂದೇ ಮನೆಗೆ ಇಬ್ರು ಸೊಸೆಯರಾಗಿ ಹೋಗ್ಬೋದು. ಆತರ ಸಂಬಂಧ ಏನಾದ್ರೂ ಇದ್ರೆ ನೋಡ್ಬೋದಾ? ಖಂಡಿತವಾಗ್ಲೂ ನೋಡಿ. ನನ್ನ ಮಕ್ಳಿಬ್ರು ಒಂದೇ ಮನೆಗೆ ಸೊಸೆಯಾಗಿ ಹೋದ್ರೆ ಅಕ್ಕ ತಂಗಿ ಇಬ್ರು ತುಂಬಾ ಚೆನ್ನಾಗಿರ್ತಾರೆ. ಅಯ್ಯಯ್ಯೋ, ಹಾಗೆಲ್ಲ ಬೇಡ. ಪೂರ್ವಿಗ್ ಮಾತ್ರ ಸಂಬಂಧ ನೋಡಿ. ಕೂಡ್ ಬಂದ್ರೆ ಇಬ್ರಿಗೂ ಒಟ್ಟಿಗೆ ಮಾಡ್ಬಿಡ್ತೀವಿ. ಮದ್ವೆ ಖರ್ಚುನು ಕಡಿಮೆ ಆಗ್ಬಿಡುತ್ತೆ. ಅಮ್ಮ, ಖರ್ಚು ಕಮ್ಮಿ ಆಗುತ್ತೆ ಅಂತ ನನ್ ಮದ್ವೆನೂ ಮಾಡ್ತೀಯಾ? ಹೌದು, ಏನೀಗ? ಅದೆಲ್ಲ ನಾನು ಒಪ್ಪಲ್ಲ. ನನ್ ಪೂರ್ವಿಗಿಂತ 1 ವರ್ಷ ಚಿಕ್ಕವಳು. ಅವಳ ಜೊತೆಗ್ ನಾನ್ ಯಾಕೆ ಮದ್ವೆ ಆಗ್ಲಿ? ಆಗಲ್ಲ. ಸರಿನಮ್ಮ, ಮೊದ್ಲು ಆ ಥರ ಸಂಬಂಧ ಬರ್ಬೇಕು ಅಲ್ವಾ, ಆಮೇಲೆ ಯೋಚನೆ ಮಾಡೋಣ. ಏನಮ್ಮ ಮಾಳವಿಕಾ, ನಿನ್ ಸಂಬಂಧ ನೋಡಮ್ಮ. ಸರಿ ಸರ್, ನೀವು ನಿಮ್ ಮಕ್ಕಳಿಗೆ ಏನೆಲ್ಲ ಉಡುಗೊರೆ ಕೊಡ್ತೀರಾ ಅಂತ ಒಂದ್ಸಲ ಲಿಸ್ಟ್ ಕೊಟ್ಬಿಟ್ರೆ ಸಂಬಂಧ ಹುಡ್ಕೋವಾಗ ಈಸಿ ಆಗ್ಬಿಡುತ್ತೆ.